ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರು ವಾಗ್ದಾಳಿ ನಡೆಸಿದ್ದಾರೆ. ಇದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಗಮನಕ್ಕೆ ಇದ್ದೇ ಆಗಿರುವಂತಹ ಹಗರಣ ಅಂದ್ರೆ ಅವ್ರ ಗಮನಕ್ಕೆ ಬಂದಿದೆ. ಇದು ಸ್ವಂತ ಲಾಭಕ್ಕೋಸ್ಕರ ಸ್ವಂತಕ್ಕೆ ಲಾಭ ಮಾಡಿಕೊಳ್ಳೋಕೆ ನಡೆದಂತಹ ಅತಿ ದೊಡ್ಡ ಭ್ರಷ್ಟಾಚಾರ ಇದು. ಹೀಗಾಗಿ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಮತ್ತೆ ಇವರು ಕೂಡ ಪುನರುಚ್ಚರಿಸಿದ್ದಾರೆ. ಮೂಡಾ ಮತ್ತು ಎಸ್ಟಿ ಹಗರಣ ಅಂದ್ರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಸಿಎಂ ಇದರಲ್ಲಿ ಭಾಗಿಯಾಗಿದ್ದಾರೆ, ಡಿಸಿ ವರ್ಗಾವಣೆ ಮಾಡಿದ್ದು ಇದಕ್ಕೆ ಭ್ರಷ್ಟಾಚಾರಕ್ಕೆ ಸಾಕ್ಷಿ ಅಂತ ಆರೋಪ ಮಾಡಿದ್ದಾರೆ. ಮೂಡಾ ಹಗರಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. 2017ರಲ್ಲಿ ಈ ನಿರ್ಣಯಗಳಾಗಿದೆ. ಅಂದರೆ ಅವತ್ತೇ ಅವರು ಈ ಒಂದು ಲ್ಯಾಂಡಿಗೆ 50% ಇವರಿಗೆ ವಾಪಸ್ ಲ್ಯಾಂಡ್ ಕೊಡಬೇಕು ಅಂತನ್ನುವಂಥದ್ದು, ಸೈಟ್ಗಳನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿದ್ದು 2017ರಲ್ಲಿ. ಮುಂದೆ ಅದನ್ನು 2021ರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಗಮನಕ್ಕೆ ಇದ್ದೇ ಆಗಿರುವಂಥ ಒಂದು ಬಹುದೊಡ್ಡ ಹಗರಣ. ಹಾಗಾಗಿ ಈ ಹಗರಣದಲ್ಲಿ ಭಾಳ ದೊಡ್ಡದಾದಂಥ ಆರೋಪ ಇರೋದು ಸುಮಾರು 4,000 ಕೋಟಿ ರೂಪಾಯಿದಷ್ಟು ಓವರಾಲ್ ಅವ್ಯವಹಾರ ಆಗಿದೆ ಅಂತ. ಹಾಗಾಗಿ ಇಲ್ಲ BJP ಕಾಲದಲ್ಲಿ ಕೊಟ್ಟದ್ದು ಅಂಥೇಳಿ ನಿಮಗೆ ಡಿಸಿಷನ್ ಆಗಿದ್ದು 2017ರಲ್ಲಿ ಅವ್ರಿಗೆ ಕೊಡಬೇಕು ಅಂತ. 2017ರಲ್ಲಿ ಯಾರು ಮುಖ್ಯಮಂತ್ರಿ ಇದ್ದರು ಮತ್ತು ಎಲ್ಲ ಅವ್ಯವಹಾರ